ಆನೆ ಬಂತೊಂದಾನೆ, ಆನೆ ಬಂತೊಂದಾನೆ, ನೋಡ ಬನ್ನಿ ಆನೆ, ಆನೆ ಬಂತೊಂದಾನೆ. ಹೌದು, ನಾವಿವಾಗ ದುಬಾರೆ ಆನೆ ಕ್ಯಾಂಪ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತಾ ಇದ್ದೀನಿ. ದುಬಾರೆ ಆನೆ ಕ್ಯಾಂಪ್, ಇದು ದುಬಾರೆ ಆನೆ ಕ್ಯಾಂಪು. ಇಲ್ಲಿ ಒಂದು 20 ಆನೆಗಳು ಇದ್ದಾವೆ. ಸೊ ಇಲ್ಲಿ ಟೈಮಿಂಗ್ಸ್ ಬಂದು 9:30 11:30 ಬೆಳಗ್ಗೆ, ಸಂಜೆ ಆದರೆ 4:30 5:30. ಸೊ ನೀವು 11:30 ನಂತರ ಹೋದರೆ ಆನೆಗಳನ್ನೆಲ್ಲ ಅವರು ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಒಳಗಡೆ. ಸೊ ನಿಮಗೆ ಆನೆಗಳು ನೋಡೋಕ್ಕೆ ಸಿಗೋದಿಲ್ಲ. ಇಲ್ಲಿ ನೀವು ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಆನೆಗಳನ್ನ ಹೀಗೆ ಸ್ನಾನ ಮಾಡ್ಸೋಕ್ಕೆಲ್ಲ ಕರ್ಕೊಂಬರ್ತಾ ಇರ್ತಾರೆ. ಸೊ ಅವುಗಳು ನೀರಲ್ಲಿ ಬಿದ್ದು ಓಡಾಡ್ತಾ ಇರ್ತವೆ, ನೋಡೋದೊಂಥರ ಚೆನ್ನಾಗಿರುತ್ತೆ. ಸೊ ಒಂದೊಂದು ಆನೆಗೂ ಇಲ್ಲಿ ಬೇರೆಯೇ ಮಾವುತ. ಒಂದು ಅಂದರೆ ಒಬ್ಬನೇ ಮಾವುತ ಇರೋದಿಲ್ಲ, ಅಷ್ಟು ಆನೆಗಳು. 20 ಆನೆ ಇದೆ ಅಂದರೆ 20 ಮಾವುತಂದ್ರು ಇರ್ತಾರೆ. ಸೊ ಇದು ನಾವು ಸಮ್ಮರಲ್ಲಿ ಹೋಗಿದ್ದ ಕಾರಣ ಇಲ್ಲಿ ಹರಿತಾ ಇರ್ತಕ್ಕಂಥದ್ದು ಕಾವೇರಿ ನದಿ. ಸೊ ಸಮ್ಮರಲ್ಲಿ ಹೋಗಿದ್ದ ಕಾರಣ ಅಲ್ಲಿ ನೀರು ಕಡಿಮೆ ಆಗಿತ್ತು, ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ. ನೀವು ಮಳೆಗಾಲದಲ್ಲಿ ಅಥವಾ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಟೈಮಲ್ಲೆಲ್ಲ ಹೋದರೆ ಬೋಟಿಂಗಲ್ಲಿ ಹೋಗಬೇಕಾಗತ್ತೆ. ದುಬಾರೆ ಸ್ಥಳದಿಂದ ಆನೆ ಕ್ಯಾಂಪ್, ಆನೆ ಇರುವಂಥ ಜಾಗಕ್ಕೆ ಹೋಗಬೇಕಂದ್ರೆ. ಸೊ ಇಲ್ಲಿ ಆನೆಗಳು ನೋಡಿ, ಒಂದೊಂದೇ ಆನೆಗಳನ್ನ ಕರ್ಕೊಂಬರ್ತಾ ಇದ್ದಾರೆ ಸ್ನಾನಕ್ಕೆ. ಬಿದ್ದು ಅವು ಓಡಾಡ್ತಿರ್ತವೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊದಲೆಲ್ಲ ಇಲ್ಲಿ ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೂ ಕೂಡ ಬಿಡ್ತಾಯಿದ್ರು. ಅಂದರೆ ಹೋದಂಥವ್ರಿಗೆ, ನಾವು ನೋಡೋಕ್ಕೆ ಹೋಗಿರ್ತೀವಲ್ಲ ಅವರಿಗೆ ಇಷ್ಟು ದುಡ್ಡು ಅಂತ ಹೇಳಿ ತಗೊಂಡು ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಬಿಡ್ತಾಯಿದ್ರು. ಬಟ್ ಒಂದ್ಸತಿ ಆನೆಗೆ ಏನೋ ಕೋಪ ಬಂದು ಏನೋ ಪ್ರಾಬ್ಲಮ್ ಆಗಿ ಇವಾಗ ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಬಿಡ್ತಾ ಇಲ್ಲ. ನೋಡಿ, ಇದೊಂದು ಮರಿ ಆನೆ ಹೆಂಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂಥೇಳಿ. ನೋಡಿ, ಅಲ್ಲಿ ಆನೆ ಹೋಗಿ ಈಗ ಮಲ್ಕೊಳ್ಳುತ್ತೆ ನೋಡಿ ಅಲ್ಲಿ ನೀರೊಳಗೆ. ಅದಕ್ಕೆ ತುಂಬ ಸೆಕೆ ಆದಾಗ ಅವುಗಳಿಗೂ ಪಾಪ ಸೆಕೆ, ನಮ್ಮ ಥರನೇ ಅವುಗಳಿಗೂ ಸೆಕೆ ಆಗುತ್ತಲ್ವ. ಸೊ ನೀರೊಳಗೆ ಹೀಗೆ ಬಿದ್ಕೊಂಡಾಗ ಅವುಗಳಿಗೂ ಖುಷಿ ಆಗ್ಬೋದೇನೋ. ಮತ್ತು ಹೀಗೇನೆ ನೀರನ್ನು ಸೊಳ್ಳಿಂದ ತೊಗೊಂಡು ಅಲ್ಲಿ ನಿಂತಿರೋರ ಮೇಲೆಲ್ಲ ಹಾರಿಸುತ್ತೆ. ಹೇಳಿದ್ರೆ ಮಾವುತಂಗೆ ಹೇಳಿದ್ರೆ ಅವರು ಮಾಡಿಸ್ತಾರೆ ಆ ಥರ. ನಾವು ಕೇಳಿದ್ವಿ, ಬಟ್ ಮಾಡಿಸ್ಲಿಲ್ಲ ಅವ್ರು ನಮಗೆ. ಚೆನ್ನಾಗಿರೋದು ನೋಡಿ, ಅಲ್ಲಿ ಆನೆ ಮಲ್ಕೊಂಡಿದೆ, ಇನ್ನೊಂದು ಆನೆ ಅಲ್ಲಿ ಮುಂದೆ ಹೋಗಿದೆ. ಹೀಗೆ ಆನೆಗಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ವಾಪಸ್ಸು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಒಳಗಡೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಹೋದಾಗ ಒಂದು ಆನೆಗೆ ಕೋಪ ಬಂದಿತ್ತು ಅನಿಸುತ್ತೆ ತುಂಬ. ಹೋಗಬೇಕಾದ್ರೆ ಫುಲ್ ಕೋಪದಿಂದ ದಪ 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 ಅಂತ ಹೆಜ್ಜೆ ಹಾಕ್ಕೊಂಡು ಹೋಯಿತು. ಮತ್ತು ಕಾಡಿಗೆ ಕರ್ಕೊಂಡು ಹೋದ್ಮೇಲೂ ಅಲ್ಲಿ ತುಂಬ ಪಟಾಕಿ ಹೊಡಿತಾ ಇದ್ರು. ಅದು ತುಂಬ ಕೋಪ ಬಂದಿತ್ತು ಅನಿಸುತ್ತೆ, ಅಂದರೆ ಅದನ್ನು ಕಾಮ್ ಡೌನ್ ಮಾಡೋದಕ್ಕೆ. ಸೊ ಆನೆಗಳಿಗೆ ಪಟಾಕಿ ಹೊಡಿತಾರೆ, ಕೋಪ ಬಂದ ಆನೆಗಳನ್ನ ಕಾಮ್ ಡೌನ್ ಮಾಡೋದಕ್ಕೆಲ್ಲ ಒಳಗಡೆ ಪಟಾಕಿ ಹೊಡಿತಾ ಇದ್ರು. ಹಾಗೆ ಬೇರೆ ಆನೆಗಳ ಮೂಲಕ ಅವುಗಳನ್ನ ಸಮಾಧಾನ ಮಾಡಿಸ್ತಾರೆ. ಸೊ ಮದ ಬಂದ್ರೇ ಬೇರೆ, ಅದು ಬೇರೆ ರೀತಿ ಇರುತ್ತೆ. ಇದು ಮದ ಬಂದಿದ್ದು ಅಂತಲ್ಲ ಅನ್ಸುತ್ತೆ, ಕೋಪ ಬಂದಿದ್ದು ಅನಿಸುತ್ತೆ ಆನೆಗೆ. ಬಟ್ ನೋಡೋಕ್ಕೆ ಭಯ ಆಗ್ತಿತ್ತು. ಅಂದರೆ ನಾವು ಹತ್ತಿರದಲ್ಲೇ ಇರ್ತೀವಿ, ತುಂಬ ದೂರನೂ ನಿಂತಿರಲ್ಲ, ತುಂಬ ಹತ್ತಿರನೂ ಇರೋದಿಲ್ಲ. ಆದ್ರೂ ಒಂದ್ಸತಿ ಭಯ ಆಗುತ್ತೆ. ಆನೆ ತುಂಬ ದೊಡ್ಡ ದೇಹ ಅಲ್ವಾ, ನೋಡೋಕ್ಕೆ ಭಯ ಆಗುತ್ತೆ. ಆದರೆ ಈ ಥರ ಆನೆಗಳು ಸ್ನಾನ ಮಾಡ್ತಾ ಇರೋದನ್ನೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಆದರೆ ನಡ್ಕೊಂಬರ್ಬೇಕಾದ್ರೆ, ಆನೆ ಕ್ಯಾಂಪ್ ಹತ್ರ ಬರಬೇಕಾದ್ರೆ ನಡ್ಕೊಂಡು ನಾವು ಕೆಲವೊಂದು ಬಂಡೆಕಲ್ಲುಗಳು, ಸ್ವಲ್ಪ ನೀರಿರುತ್ತೆ. ಸೊ ಅಲ್ಲೆಲ್ಲ ಆಟ ಆಡಿಕೊಂಡು ಬಂಡೆಕಲ್ಲು ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಎಲ್ಲ ಬಂದ್ವಿ. ಚೆನ್ನಾಗಿದೆ. ಮತ್ತು ಇಲ್ಲಿ ತುಂಬ ನೀರಿದ್ದಾಗ ಡ್ರಾಫ್ಟಿಂಗ್ ಕೂಡ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ ಡ್ರಾಫ್ಟಿಂಗ್ ಅಂತ ಹೋಗೋದಕ್ಕೆ. ಸೊ ಈ ಸಮ್ಮರಲ್ಲಿ ರಜಾ ಇರುತ್ತಲ್ಲ, ಮಕ್ಕಳಿಗೂ ರಜಾ ಇರುತ್ತೆ. ಮತ್ತು ಕೆಲವೊಂದು ಇವಾಗ ಆಫೀಸಲ್ಲಿ ಕೆಲಸ ಮಾಡಿ ನಿಮಗೂ ಬೇಜಾರಾಗಿರುತ್ತೆ. ಅಥವಾ ಮಕ್ಕಳಿಗೆ ರಜಾ ಇದ್ದಾಗಲೇ ನಾವು ಯಾವಾಗಾದ್ರೂ ರಜಾ ಹಾಕೊಂಡು ತಿರ್ಗಕ್ಕೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಇವಾಗ 1-2 ದಿನ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ದುಬಾರೆ ಆನೆ ಕ್ಯಾಂಪ್ಗೆ. ಇದಿರೋದು ಕೂರ್ಗ್ ಡಿಸ್ಟ್ರಿಕ್ಕಲ್ಲಿ, ಮೈಸೂರಿಂದ 102 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ಈ ದುಬಾರೆ ಆನೆ ಕ್ಯಾಂಪಿಂದ ನಿಸರ್ಗಧಾಮ ಅಂತ ಇದೆ, ಅದು ಕೂಡ ಹತ್ತಿರ ಆಗುತ್ತೆ. ನಿಸರ್ಗಧಾಮ ಕೂಡ, ಅದು ಕೂಡ ತುಂಬ ಚೆನ್ನಾಗಿದೆ. ಆ ನಿಸರ್ಗಧಾಮದಲ್ಲಿ ಇವಾಗ ಗ್ಲಾಸ್ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಒಂಥರ ರೆಸಾರ್ಟ್ ಥರ. ಅಂದರೆ ಬೆಂಗಳೂರಲ್ಲೆಲ್ಲ ರೆಸಾರ್ಟಿಗೆ ಅಂದರೆ ಪರ್ ಹೆಡ್ಡು 2000, 1000, 3000 ಈ ಥರ ಎಲ್ಲ ಇದೆಯಲ್ಲ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಫೀಸು ಕಡಿಮೆ ಇದೆ, 100 ರೂಪೀಸ್ ಏನೋ ಇದೆ ಅನಿಸುತ್ತೆ. ಆಮೇಲೆ ಒಳಗಡೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ರೈಸಸ್ ಇದೆ. ಅಂದರೆ ಗೇಮಿಂಗ್ ಝೋನಿಗೆ ಬೇರೆ ದುಡ್ಡು ಕಟ್ಟಿದ್ದಾರೆ, ಒಂದೊಂದು ಆಟಕ್ಕೆ ಒಂದೊಂದು ದುಡ್ಡು. ಮತ್ತು ಅಲ್ಲಿ ಒಂದು ಗಿಳಿದು ಒಂದು
ನೆಕ್ಸ್ಟ್ ಥರ ಇದೆ, ಅದು ಚೆನ್ನಾಗಿದೆ. ಅಲ್ಲೂ ಅಷ್ಟೇ ಅದು ಚೆನ್ನಾಗಿದೆ. ಆಮೇಲೆ ಇವಾಗ ಹೊಸದಾಗಿ ಗ್ಲಾಸ್ ಬ್ರಿಡ್ಜ್ ಮಕ್ಕಳಿಗೆ ಗೇಮಿಂಗ್ಸ್ ಮತ್ತು ಊಟ ತಿಂಡಿ ಎಲ್ಲ ನೀವು ಸಪ್ರೇಟ್ ಪೇ ಮಾಡಿ ತೊಗೊಳ್ಬೇಕು ಅಲ್ಲಿ. ಅದು ನೀವು ಸ್ಟೇ ಮಾಡೋದಿದ್ರೆ ಅಲ್ಲಿ ಕೆಲವೊಂದು ಹೋಮ್ ಸ್ಟೇಗಳಿದ್ದಾವೆ. ಮತ್ತು ಅಲ್ಲೇ ಕೂಡ ನಿಸರ್ಗಧಾಮದಲ್ಲೇ ಕೂಡ ಸ್ಟೇ ಇದೆ, ಬಿದಿರಿನ ಕಾಟೇಜಸ್ ಚೆನ್ನಾಗಿದೆ. ಅದು ಒಂಥರ ನಮಗೆ ಯಾವುದೇ ದುಬಾರೆಗೆ ಬಂದು ಹೋದರೆ ಕುಶಾಲನಗರದಲ್ಲಿ ಸೊ ಈ ಥರ ಸುಮಾರು ಹತ್ರ ಪ್ಲೇಸ್ಗಳು ಸುಮಾರು ಇದೆ ನೋಡೋದಕ್ಕೆ. ಎಲ್ಲ ಒಂದು ಸ್ವಲ್ಪ ಬರ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಆನೆಗಳನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ರಜೆಯಲ್ಲಿ ಯಾರಾದರೂ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ದುಬಾರೆ ಆನೆ ಕ್ಯಾಂಪ್ ಚೆನ್ನಾಗಿರುತ್ತೆ. ಒಂದ್ಸತಿ ರಜೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಇಲ್ಲಿ ನೋಡಿ, ಇದು ಮರಿ ಆನೆ, ತುಂಬ ದೊಡ್ಡ ಆನೆ ಅಲ್ಲ, ಅದು ಹಿಂದೆ ಅಲ್ಲಿ ಬರ್ತಾ ಇರ್ತಲ್ಲ, ಅದು ಮರಿ ಆನೆ ನೋಡಿ. ಅಲ್ಲಿ ಇದಲ್ಲ, ಇದು ಮರಿ ಆನೆ. ಸುಮಾರು 11 ವರ್ಷದ್ದು 12 ವರ್ಷದ್ದು ಎಲ್ಲ ಆನೆ ಇತ್ತು. ಅದಕ್ಕೆ ಹೆಸರುಗಳು ಬೇರೆ ಇದೆ, ಬಟ್ ನಾವು ಅದನ್ನೆಲ್ಲ ಅಷ್ಟೊಂದು ಫೋಟೋ ಅಥವಾ ವಿಡಿಯೋ ತೆಗೆದಿಲ್ಲ. ಒಂದೊಂದು ಆನೆಗೂ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ನೋಡೋಕ್ಕೆ ಒಂಥರ ಚೆಂದ. ಅಲ್ಲಿ ಹೋಗಿ ಇದು ನೋಡಿ, ನನ್ನ ಮಗಳು ಆನೆಗಳಲ್ಲಿ ತಿನ್ಸೋಕ್ಕೆ ಕೊಡ್ತಾರೆ. ನಾವು ಬನಾನಾ ಎಲ್ಲ ತೊಗೊಂಡು ಹೋಗಿದ್ರೆ ಆನೆಗಳಿಗೆ ತಿನ್ನಿಸ್ಬೋದು. ಅವರು ಸಾಮಾನ್ಯವಾಗಿ ರಾಗಿ ಮುದ್ದೆನೇ ತಿನ್ನಿಸ್ತಾರೆ ಆನೆಗಳಿಗೆ. ಇದು ಕುಶಾಲನಗರದ ಹತ್ರ ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ನಲ್ವ, ಅದು ಕೂಡ ಚೆನ್ನಾಗಿದೆ. ಇದು ಟಿಬೇಟಿಯನ್ಸ್ ಅವರ ಒಂದು ದೇವಸ್ಥಾನ. ಸೊ ಇಲ್ಲಿ ಬುದ್ಧನಿಗೆ ಚಿನ್ನದ ಲೇಪಿತ ಬುದ್ಧ ಅಂತ ಇದು. ಸೊ ಫುಲ್ಲು ಗೋಲ್ಡನ್ ಬುದ್ಧ ಅಂತ ಹೇಳ್ತಾರೆ. ಇದು ನಿಸರ್ಗಧಾಮದಲ್ಲಿ ಹೇಳಿದ್ನಲ್ಲ, ಗಿಳಿದು ಒಂದು ನೆಸ್ಟ್ ಥರ ಇದೆ. ನೆಸ್ಟ್ ಅಂತ ಹೇಳೋದು ದೊಡ್ಡ ನೆಸ್ಟ್. ಸೊ ಅಲ್ಲಿ ಎಷ್ಟು ಟಿಕೆಟ್ ಎಷ್ಟು ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಹೋದರೆ ಈ ಥರ ನಮಗೆ ಕೈಗೆ ಒಂದಿಷ್ಟು ಕಾಳುಗಳನ್ನ ಕೊಡ್ತಾರೆ. ಸೊ ಕಾಳುಗಳನ್ನ ಇಟ್ಕೊಂಡ್ರೆ ಸಾಕು, ಆ ಗಿಳಿಗಳೆಲ್ಲ ಕೈ ಮೇಲೆ ಬಂದು ಕೂತ್ಕೊಳ್ತವೆ ತಿನ್ನೋದಕ್ಕೆ. ಒಂಥರ ಚೆನ್ನಾಗಿರುತ್ತೆ. ಬಟ್ ಅವುಗಳು ಕೂತ್ಕೊಂಡಾಗ ಅದ್ರ ಕಾಲು ಒಂಥರ ಪರ್ಚ್ದಂಗೆ ಆಗುತ್ತೆ, ಇಲ್ಲ ಒಂಥರ ಕಚ್ಚುಗುಳಿ ಆಗುತ್ತೆ. ನನ್ನ ಮಗಳು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇಲ್ಲ, ಅವಳಿಗೆ ಭಯ ಎಲ್ಲಿ ಪರ್ಚ್ಬಿಡುತ್ತೋ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಇದು ರೇಂಬೋ ಲಾರಿಕಿಡ್ಸ್ ಅಂತ ಹೇಳಿ ಗಿಳಿಗಳ ಜಾತಿಗೆ ಸೇರಿದಂಥ ಒಂದು ಪಕ್ಷಿಗಳು. ಇದು ರೇಂಬೋ ಲಾರಿಕಿಟ್ ಅಂತ ಹೇಳಿ ಇದು ಹೆಸರು. ಸೊ ತುಂಬ ಇದ್ದಾವೆ, ಚಿಕ್ಕ 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 ಗಿಳಿಗಳು ತುಂಬ ಇದ್ದಾವೆ. ಬಂದು ಕೈ ಮೇಲೆ ಕೂತ್ಕೊಂಡಾಗ ಖುಷಿ ಆಗುತ್ತೆ ಒಂಥರ. ಸೊ ಅಲ್ಲಿ ಈ ಥರ ಕಲ್ಲುಗಳನ್ನ ಇಟ್ಟಿದ್ದಾರೆ, ಜಾಗ ಬಿಟ್ಟು. ಸೊ ಆ ಕಲ್ಲುಗಳ ಮೇಲೆ ನಾವು ನಿಂತ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಹಕ್ಕಿಗಳೆಲ್ಲ ಕೆಳಗಡೆ ಓಡಾಡ್ತಾ ಇರ್ತವೆ. ನಾವೇನಾದರೂ ಬೈ ಮಿಸ್ಸಾಗಿ ಅವುಗಳ ಮೇಲೆ ಕಾಲಿಟ್ಬಿಟ್ರೆ ಅಂತ ಹೇಳಿ ಆ ಕಲ್ಲುಗಳನ್ನ ಇಟ್ಟಿರ್ತಾರಲ್ಲ, ಅಲ್ಲೇ ನಿಂತ್ಕೊಳ್ಳೋಕೆ ಹೇಳ್ತಾರೆ. ಸೊ ಒಂದೊಂದೇ ಕಲ್ಲು ಒಬ್ರೊಬ್ಬರೇ ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಒಂಥರ ಚೆನ್ನಾಗಿದೆ. ಮತ್ತು ಗೇಮಿಂಗ್ ಝೋನಲ್ಲಿ ಬಂದರೆ ನನ್ನ ಮಗಳು ಜಿಪ್ ಲೈನಲ್ಲಿ ಹೋದ್ಲು. ಅದು ಬಿಟ್ಟರೆ ಬೇರೆ ಯಾವ ಗೇಮ್ಸು ಅವಳು ಆಡಲಿಲ್ಲ. ಚೆನ್ನಾಗಿದೆ. ಮತ್ತು ಅಲ್ಲೇ ಕಾವೇರಿ ನದಿ ಇದೆ, ಅಲ್ಲೂ ಅಷ್ಟೇ. ಅದು ಸ್ವಲ್ಪ ನೀರು ಕಡಿಮೆ ಇದ್ದ ಕಾರಣ ಅಲ್ಲೂ ಚೆನ್ನಾಗಿ ಆಟ ಆಡಿದ್ಲು ಅವಳು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ನಮಗಂತೂ. ನಾವು ನಮ್ಮಮ್ಮನ ಮನೆಯಿಂದ ಇದು ಕುಶಾಲನಗರ ದುಬಾರೆ ಆನೆ ಕ್ಯಾಂಪೆಲ್ಲ ಹತ್ತಿರ, ಬಟ್ ನಾವು ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು. ನನ್ನ ಮಗಳು ಇವಾಗ ಮೊನ್ನೆ ರಜೆಗೆ ಹೋಗಿದ್ದಾಳೆ ಅಲ್ಲಿ ಅಮ್ಮ ಮನೆಗೆ. ಅವಳು ಹೇಳ್ತಾ ಇದ್ಲು ಮಾಮಂಗೆ, ಅವಳಿಗೆ ದುಬಾರೆ ಅಂತ ಹೇಳೋ ಹೆಸರು ಮರ್ತೋಗ್ಬಿಟ್ಟಿದೆ. ಮಾಮ ದುಬೈಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲು. ಫುಲ್ ಕನ್ಫ್ಯೂಸ್ ಆಯಿತು, ಏನಪ್ಪ ದುಬೈ ಅಂತ ಹೇಳ್ತಾ ಇದ್ದಾಳೆ ಅಂತ. ಆಮೇಲೆ ಹೇಳಿದ್ಲು ಆನೆ ಕ್ಯಾಂಪು, ಆನೆ ಇತ್ತಲ್ಲ ಆನೆ ಅಂತ. ಆವಾಗ ಫ್ಲ್ಯಾಶ್ ಇತ್ತು ದುಬಾರೆ ಅಂತ. ಬಟ್ ಈಗ ಏನೋ ಸ್ವಲ್ಪ ನೀರು ಕಡಿಮೆ ಇದೆ, ಅಷ್ಟು ನಾವು ಹೋದಾಗ ಇದ್ದಷ್ಟು ನೀರಿಲ್ಲ ಅಂತ ಹೇಳ್ದ ಅಣ್ಣ. ಗೊತ್ತಿಲ್ಲ ನನಗೆ, ಇರ್ಬೋದು ಅನಿಸುತ್ತೆ ಸ್ವಲ್ಪ ನೀರು. ಬಟ್ ನೀವು ಒಂದ್ಸತಿ ಹೋಗಿ ಬನ್ನಿ. ಈ ಟ್ರಿಪ್ ತುಂಬಾ ಚೆನ್ನಾಗಿದೆ, ಮಕ್ಕಳು ಎಂಜಾಯ್ ಮಾಡ್ತಾರೆ, ನಿಮಗೂ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿದೆ. ಸೊ ಈ ವಿಡಿಯೋನ ಕಡೆ ತನಕ ನೋಡಿ, ಶೇರ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಸೊ ಥ್ಯಾಂಕ್ ಯು.